ಇನ್ನು ಕನ್ನಡ ಚಿತ್ರರಂಗದ ಖ್ಯಾತ ನಾಯಕಿ ನಟಿಯಾಗಿರೋಂಥ ಸುಹಾಸಿನಿ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಹಾಗೆ ನಿಜಕ್ಕೂ ಇವ್ರಿಗೆ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಕನ್ನಡದ ಚಿತ್ರ ಕಂಡಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು, ಹಿರಿಯ ಕಲಾವಿದೆ ಅಂತ ಹೇಳ್ಬೋದು. ಇನ್ನು ದೊಡ್ಡ ದೊಡ್ಡ ನಟ ನಟಿಯರ ಜೊತೆ ಅಭಿನಯಿಸಿದಂಥ ಹೆಗ್ಗಳಿಕೆ ನಮ್ಮ ಸುಹಾಸಿನಿಯವರಿಗೆ ಸೇರ್ತದೆ. ಇಂಥ ಅದ್ಭುತವಾದ ನಟಿ ನಾಯಕಿ ಸುಹಾಸಿನಿಯವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು. ಇನ್ನು ಸುಹಾಸಿನಿಯವರು ನಿರ್ದೇಶಕ ಮಣಿರತ್ನಂ ಅವರ ಈಗ ಇತ್ತೀಚೆಗೆ ದೊಡ್ಡ ತಗ್ ಲೈಫ್ ಸಿನಿಮಾ ಮಾಡಿದಂಥ ನಿರ್ದೇಶಕ ಮಣಿರತ್ನಂ ಅವರು ಧರ್ಮಪತ್ನಿಯಾಗಿದ್ದಾರೆ. ಸದ್ಯ ಸುಹಾಸಿನಿಯವರು ಕೂಡ ಚೆನ್ನೈನಲ್ಲಿ ವಾಸವಾಗಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರಿಗೆ ಕೂಡ ಮದುವೆ ಆಗಿ ನೆಮ್ಮದಿ ಜೀವನವನ್ನು ಸಾಗಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸುಹಾಸಿನಿಯವರು ಇನ್ನಿಲ್ಲ ಅಂತಬೋದು. ಯಾಕೆಂದರೆ ಈಗಾಗಲೇ ಚಿತ್ರರಂಗದ 2006ರಿಂದ ಕೂಡ ಇನ್ಆ್ಯಕ್ಟಿವ್ ಆದರು ಕಂಪ್ಲೀಟಾಗಿ. ಈ ಬರೋಬ್ಬರಿ 20 ವರ್ಷಗಳ ಕಳೆದು ಹೋಯಿತು. 20 ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ಇನ್ಆ್ಯಕ್ಟಿವ್ ಆದರು. ಕಂಪ್ಲೀಟಾಗಿ ಫ್ಯಾಮಿಲಿಗಳನ್ನ ನೋಡಿಕೊಂಡು ಇನ್ನು ಅವರ ಸಂಸಾರ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡ್ರೆ ಈಗ ಜೀವನ ಸಾಗಿಸಿ ತುಂಬ ಸಂತೋಷದಿಂದ ಜೀವನ ಮಾಡಿದ್ದಾರೆ. ಇನ್ನು ಉದ್ಯಮಿ ಕೂಡ ಆಗಿದ್ದಾರೆ. ಸುಹಾಸಿನಿಯವರು ಸ್ವಂತ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಚೆನ್ನೈನಲ್ಲಿ. ಅದನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ. ಈ ಮೂಲಕ ಕನ್ನಡ ಚಿತ್ರರಂಗದಿಂದ 20 ವರ್ಷಗಳಿಂದ ಕೂಡ ಇನ್ನಿಲ್ಲವಾದರು ಅಂತಲೇ ಸಹ